ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ ಪಿ ಯು ಸಿ ಎರಡನೇ ವಿದ್ಯಾರ್ಥಿಗಳ ಅಂದರೆ ಪಿ ಯು ಸಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳ ಒಂದು ಅರ್ಥಶಾಸ್ತ್ರದಲ್ಲಿ ಚಾಪ್ಟರ್ ನಂಬರ್ 4ರಲ್ಲಿ ಬರುವಂಥ ಒಂದು ಮುಖ್ಯವಾಗಿರುವಂಥ ಒಂದು 4 ಅಂಕದ ಪ್ರಶ್ನೆಯನ್ನು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಪ್ರಶ್ನೆ ಏನು ಅಂತಂತಂದರೆ, ನಿಮ್ಗೆ ಒಂದು ಗೊತ್ತಿರ್ಬೋದು, ಉದ್ಯಮ ಘಟಕದ ಪೂರೈಕೆಯ ನಿರ್ಧಾರಕಗಳು ಅಂತ. ಏನು ಅಂದರೆ ಉದ್ಯಮ ಘಟಕದ ಒಂದು ಪೂರೈಕೆಯ ರೇಖೆಯ ನಿರ್ಧಾರಕಗಳು ಅಂತ. ಹೌದಾ? ಇಲ್ಲಿ ನಾವು ತೆಗೆದುಕೊಳ್ಬೇಕಾದ್ರೆ ಸುಮಾರು ಪಾಯಿಂಟ್ಸ್ಗಳನ್ನು ಇಲ್ಲಿ ಬರುತ್ತೆ. ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕನ್ನೋಂತಂದರೆ ಮೊದಲೇದು ಸರ್ಕಾರದ ಒಂದು ಏನಾಗುತ್ತಾ ಇದೆ ಅಂತಂದರೆ ಯಾವುದು ಅಂದರೆ ಸರ್ಕಾರದ ಒಂದು ತೆರಿಗೆ ನೀತಿ ಆಗಿರ್ಬೋದು, ಆಮೇಲೆ ತಾಂತ್ರಿಕ ಪ್ರಗತಿ ಆಗಿರ್ಬೋದು, ಅಲ್ಲದೆ ಆದಾನಗಳ ಬೆಲೆಗಳಾಗಿರ್ಬೋದು. ಹೌದಾ? ಉದ್ಯಮ ಘಟಕದ ಒಂದು ಗುರಿ ಆಗಿರ್ಬೋದು. ಈ 4 ಒಂದು ಪಾಯಿಂಟ್ಸು. ಇನ್ನೂ ನೀವು ತೆಗೆದುಕೊಳ್ಬೇಕಾದ್ರೆ ಉದ್ಯಮ ಘಟಕದ ಒಂದು ಸ್ವರೂಪ ಅಂಥೇಳಿ ಅಥವಾ ಮಾರುಕಟ್ಟೆಯ ಸ್ವರೂಪ ಅಂಥೇಳಿ ನಾವು ಅದನ್ನು ತೊಗೊಳ್ಬೋದು. 5 ಪಾಯಿಂಟ್ಸ್ಗಳಿದೆ. ಅದರಲ್ಲಿ ನಾವು 2ರಿಂದ 3 ಪಾಯಿಂಟ್ಸ್ಗಳನ್ನು ನಾವು ವಿವರವಾಗಿ ವಿವರಣೆ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನಾವು ತೆಗೆದುಕೊಂಡಾಗ ಮೊದಲನೇ ಒಂದು ಪಾಯಿಂಟನ್ನು ತೆಗಿಬೇಕಾದ್ರೆ ತಂತ್ರಜ್ಞಾನದ ಪ್ರಗತಿ ಅಂತ. ತಂತ್ರಜ್ಞಾನದ ಪ್ರಗತಿ ಅಂತಂದರೆ ಇಲ್ಲಿ ಯಾವ ರೀತಿಯಾಗಿ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಅದರಿಂದಾಗಿ ಬದಲಾವಣೆ ಆಗುವಂಥ ಒಂದು ಪ್ರಮಾಣ. ಅಂದರೆ ಯಾವಾಗ ಒಂದು ತಾಂತ್ರಿಕ ಒಂದು ಬದಲಾವಣೆ ಆಯಿತು ಅಂದರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡ್ಬೋದು. ಹೌದಾ? ಯಾಕಂದರೆ ನಮ್ಮಲ್ಲಿರುವಂಥ ಒಂದು ಕಾರ್ಮಿಕರು ದಕ್ಷತೆಯಿಂದ ಕೂಡಿರುವುದರಿಂದಾಗಿ, ಅವರು ತಾಂತ್ರಿಕವಾಗಿ ಫಾಸ್ಟ್ ಆಗಿರುವುದರಿಂದಾಗಿ, ಅಡ್ವಾನ್ಸ್ ಆಗಿರುವುದರಿಂದಾಗಿ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಆ ಒಂದು ರೇಖೆ, ಉದ್ಯಮ ಘಟಕದ ಪೂರೈಕೆ ರೇಖೆ ಅದು ಏನಾಗ್ತಾ ಇದೆ ಒಂದು ಕಡೆ ಏನಾಗ್ತಾ ಇದೆ, ಎಡಗಡೆಗೆ ಪಲ್ಲಟವಾಗುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಹೌದಾ? ಅದು ಆಲ್ರೆಡಿ ಎಡಗಡೆ ಇದ್ದಿದ್ದು ಬಲಗಡೆಗೆ ಪಲ್ಲಟಗೊಳ್ಳುವಂಥ ಸನ್ನಿವೇಶ. ಈ ರೀತಿಯಾಗಿ ಸುಮಾರು ಒಂದು ಕಂಟೆಂಟನ್ನು ನಾವು ನೋಡ್ತಾ ಹೋಗ್ತೀವಿ. ಉದ್ಯಮ ಘಟಕದ ಒಂದು ಸರ್ಕಾರದ ಒಂದು ತೆರಿಗೆ ನೀತಿ ಕೂಡ ಬಹಳ ಪ್ರಮುಖವಾಗಿ ನಿರ್ಧಾರವಾಗುವಂಥದ್ದು. ಹೌದಾ? ಅದನ್ನು ಕೂಡ ಒಂದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟು. ಉದಾಹರಣೆ ತೆಗೆದುಕೊಳ್ಬೇಕಾದ್ರೆ ಒಂದು ರೇಖೆಯನ್ನು ನಾವು ತೆಗೆದುಕೊಳ್ಳೋಣ. ಇಲ್ಲಿ ಯಾವ ರೇಖೆ? ಒಂದು ರೇಖೆ ಎಸ್. ಇಲ್ಲಿ ಈ ಒಂದು ಕರ್ವ್ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಸಪ್ಲೈ ಕರ್ವ ಮೊದಲೇದು. ಇಲ್ಲಿ S1 ಅಂತ ತೆಗೆದುಕೊಂಡ್ರೆ ಅಥವಾ S0 ಅಂತ ಅಂದ್ಕೊಳ್ಳೋಣ. ಹೌದಾ? ನೆಕ್ಸ್ಟ್ ಎರಡನೇದು ಇಲ್ಲಿ ಒಂದು ನಿಮಿಷ. S1 ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಈಗ ಇಲ್ಲಿ ನಾವು ತೆಗೆದುಕೊಂಡಾಗ ಇಲ್ಲಿಂದ ಇಲ್ಲಿವರೆಗೆ ಒಂದು ಸರ್ಕಾರದ ಒಂದು PT ಅಂತ ತಗೊಳ್ಳೋಣ. ಹೌದಾ? PT ಅಂದರೆ ಏನು? ಪ್ರೈಸ್ ಆರ್ ಟ್ಯಾಕ್ಸ್ ಅಂತ ತಗೋತಾ ಇದ್ದೀವಿ. ಸೆಂಟ್ರಲ್ ಗೌರ್ನಮೆಂಟ್ ಟ್ಯಾಕ್ಸನ್ನು ತೆಗೆದುಕೊಂಡಿದ್ದು ಇದು ಮೊದಲನೇ ಒಂದು ಪ್ರಮಾಣ. ಹೌದಾ? ಆನಂತರ ಮುಂದೆ ಏನಾಗ್ತಾ ಇದೆ ಅಂದರೆ ಅದೇ ರೀತಿಯಾಗಿ ಸರ್ಕಾರ, ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ ನೋಡಿ ವಿದ್ಯಾರ್ಥಿಗಳಿಗೆ, ನಿಮ್ಗೆ ಅರ್ಥ ಆಗ್ಬೋದು. ಹೌದಾ? ಇಲ್ಲಿ ರೆಡ್ ಕಲರನ್ನು ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಆಗ್ತಾ ಇದೆ ಇಲ್ಲಿಂದ ಇಲ್ಲಿವರೆಗೆ ನೋಡಿ ವಿದ್ಯಾರ್ಥಿಗಳೇ. ಇದಕ್ಕೆ PT ಸ್ಟಾರ್ ಅಂತ ನಾವು ತೆಗೆದುಕೊಳ್ಬೋದು. ಅವಾಗ ಏನಾಗ್ತಾ ಇದೆ ಇದು ಎಡಗಡೆ ಇದ್ದಿದ್ದು ಬಲಗಡೆಗೆ ಏನಾಗ್ತಾ ಇದೆ ಆಲ್ರೆಡಿ ಏನಾಗ್ತದೆ ಪಲ್ಲಟ ಆಗ್ತದೆ. ಇದು ಎಲ್ಲಿಂದ ಗೌರ್ನಮೆಂಟ್ ಟ್ಯಾಕ್ಸ್ಗಳನ್ನು ಸೇರಿಸೋದ್ರಿಂದ ಹೇಗೆ ಒಂದು ಕಂಪನಿಗೆ ಟ್ಯಾಕ್ಸ್ ಹೆಚ್ಚಿಗೆ ಆಗುತ್ತೆ, ಅಲ್ಲಿ ಉತ್ಪಾದನೆ ಪ್ರಮಾಣ ಕಡಿಮೆ ಆಗುತ್ತೆ. ಆ ಉತ್ಪಾದನೆ ಕಡಿಮೆ ಆಯಿತು ಅಂದರೆ ಅವಾಗಡೆ ಬಲಗಡೆ ಇದ್ದಿದ್ದು ಎಡಗಡೆಗೆ ಪಲ್ಲಟಗೊಳ್ಳುವಂಥ ಸಾಧ್ಯತೆ ಇದೆ. ಇದು ಯಾವಾಗಂದರೆ ಸರ್ಕಾರದ ನೀತಿಯ ಬದಲಾವಣೆ ಆದಂಥ. ಆದರೆ ಇಲ್ಲಿ ಏನಂತಂದರೆ ಆರ್ಥಿಕ ಪ್ರಗತಿ ಅಂದರೆ ತಾಂತ್ರಿಕ ಪ್ರಗತಿಯಿಂದ ಯಾವುದು ಅಂದರೆ ಯಾಂತ್ರಿಕವಾಗಿ ಪ್ರಗತಿ ಸಾಧಿಸುವುದರಿಂದ ಅದು ಆಲ್ರೆಡಿ ಬಲಗಡೆ ಇದ್ದಿದ್ದು ಎಡಗಡೆಗೆ ಪಲ್ಲಟವಾಗುತ್ತೆ. ಯಾಕಂದರೆ ಭಾಳ ಫಾಸ್ಟಾಗಿ ವರ್ಕರ್ಸ್ ಏನು ಮಾಡ್ತಾ ಇದ್ದಾರೆ, ಆ ಸಮಯಕ್ಕೆ ತಕ್ಕಂತೆ ತನ್ನ ಒಂದು ಎಫಿಷಿಯನ್ಸಿಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, ಉತ್ಪಾದನೆಯಲ್ಲಿ ಬದಲಾವಣೆ ಆಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆಯಾಗಿ ಅದೆಲ್ಲನೂ ಕೂಡ ಮಾರುಕಟ್ಟೆಗೆ ಬರುವಂಥ ಸಾಧ್ಯತೆ ಇದೆ. ಈ ರೀತಿಯಾಗಿ ಸುಮಾರು ಪಾಯಿಂಟ್ಸ್ಗಳನ್ನು ನಾವು ಒಂದೊಂದಾಗಿ ಅರ್ಥ ಮಾಡಿಕೊಂಡು ಬರೋಣ ವಿದ್ಯಾರ್ಥಿಗಳೇ. ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿರ್ಬೋದು, ಎಕನಾಮಿಕ್ಸ್ ರವಿ 1776 ಅಂತ. ಅದನ್ನು ನಾವು ಯಾರೆಲ್ಲ ಹೊಸದಾಗಿ ನೀವು ಕೇಳ್ತಾ ಇದ್ದೀರಿ, ಆಲಿಸ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಎಲ್ಲರೂ ಕೂಡ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಅದನ್ನು ಏನು ಮಾಡಿ ದಯವಿಟ್ಟು ಆಲಿಸಿ ವಿದ್ಯಾರ್ಥಿಗಳೇ.
ಸೊ ಮೊದಲೇದಾಗಿ ನಾವು 1ನೇ ಪಾಯಿಂಟನ್ನು ಸೊ ಅರ್ಥ ಮಾಡ್ಕೊಳ್ಳೋಣ. ಸೊ ತಾಂತ್ರಿಕ ಪ್ರಗತಿ ಅನ್ನುವಂಥ ಒಂದು ಕಾನ್ಸೆಪ್ಟ್, ಹೌದಾ. ಸೊ ತಾಂತ್ರಿಕ ಪ್ರಗತಿ, ಸೊ ತಾಂತ್ರಿಕ ಪ್ರಗತಿ ಅಂದರೆ ಏನು ಅಂತೇಳಿ ನಾವು ಅದನ್ನು ಸೊ ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಬರೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಉದ್ಯಮ ಘಟಕವು ತನ್ನ ಸಂಘಟನೆಯಲ್ಲಿ ಹೊಸತನವನ್ನು ತಂದ ನಂತರ ಅದೇ ಮಟ್ಟದ ಶ್ರಮ ಮತ್ತು ಬಂಡವಾಳಗಳೊಂದಿಗೆ ಹೆಚ್ಚಿನ ಘಟಕಗಳನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ, ಹೌದಾ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಸಂಘಟನಾ ಹೊಸತನವನ್ನು ಕಡಿಮೆ ಸೊ ಘಟಕಗಳನ್ನು ಬಳಸಿ ಅದೇ ಮಟ್ಟದ ಉತ್ಪನ್ನವನ್ನು ತಯಾರಿಸುವಂಥದ್ದು, ಹೌದಾ. ಅದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಲು ಪ್ರೇರೇಪಿಸುವಂಥದ್ದು. ಸೊ ಅದು ಸಾಧ್ಯವಾಗುತ್ತೆ. ಅದಾದ ನಂತರ ಸೊ ತಾಂತ್ರಿಕ ಅಥವಾ ತಂತ್ರಜ್ಞಾನದ ಪ್ರಗತಿಯು ಸೊ ಉದ್ಯಮ ಘಟಕದ ಪೂರೈಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುತ್ತದೆ. ಸೊ ಇಲ್ಲಿ ನಿಮಗೆ ಗಾಢವಾದಂಥ ಒಂದು ಶಾಯಿಯಿಂದ ಬರೆದಲ್ಪಟ್ಟಿರುವಂಥ ಒಂದು ಪಾಯಿಂಟು ಇದು ಏನಾಗಿದೆ ಅಂದರೆ ನಿಮಗೆ 1 ಅಂಕದ ಪ್ರಶ್ನೆಗೆ ಬರುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಸೊ ಏನು ಅಂತಂದರೆ ನಿಮ್ಮ ನೆನಪಿರಲಿ, ಇಲ್ಲಿಂದ ಇಲ್ಲಿವರೆಗೆ ಪಾಯಿಂಟ್ಸ್ ಏನಿದೆ ಅಂತಂದರೆ ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಸೊ ಯಾವ ದಿಕ್ಕಿನಲ್ಲಿ ಪಲ್ಲಟಗೊಳ್ಳುತ್ತದೆ, ಅದು ಬಲಭಾಗಕ್ಕೆ ಅಂತ ಹೇಳಿ ನಾವು ಬರೀಬೇಕಾಗತ್ತೆ. ನೆಕ್ಸ್ಟು ಸ್ನೇಹಿತರೆ, ಸೊ ಎರಡನೇ ಪಾಯಿಂಟ್ ನೋಡಿ ವಿದ್ಯಾರ್ಥಿಗಳೇ. ಸೊ ಇದು ಯಾವುದು ಆದಾನದ ಒಂದು ನಿಮಿಷ ಎಸ್ ಎರಡನೇ ಪಾಯಿಂಟ್ ನೋಡಿ ವಿದ್ಯಾರ್ಥಿಗಳೇ, ಆದಾನದ ಬೆಲೆಗಳು. ಆದಾನ ಅಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ Q = F, ಸೊ ಇನ್ ಬ್ರಾಕೆಟ್ L ಆ್ಯಂಡ್ K ಅಂತ. ಸೊ L ಅಂತಂದರೆ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಅಂತ, ಹೌದಾ. ಅವುಗಳನ್ನು ನಾವು ಸೊ ಅರ್ಥಶಾಸ್ತ್ರದಲ್ಲಿ ನಾವು 3ನೇ ಚಾಪ್ಟರ್ನಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಅವುಗಳನ್ನು ಇನ್ಪುಟ್ ಅಂತ ಕರೆದೀವಿ, ಹೌದಾ. ಆ ಆದಾನಗಳು ಯಾವ್ಯಾವು ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ಸ್. ಲ್ಯಾಂಡ್ ಮತ್ತು ಆರ್ಗನೈಸೇಷನ್ ಕೀಪಿಂಗ್ ದಿ ಕಾನ್ಸ್ಟೆಂಟ್ ಅಂತ ಅನ್ಕೊಂಡಿದ್ದೀವಿ, ಅವುಗಳನ್ನು ಸ್ಥಿರಗೊಳಿಸಿದ್ದೀವಿ. ಬರೀ ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ಸೊ ಶ್ರಮ ಮತ್ತು ಬಂಡವಾಳ ಈ 2 ಪ್ರಮಾಣಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅಲ್ಲಿ ಮಾತ್ರ ಅವುಗಳನ್ನು ಚೇಂಜ್ ಮಾಡಿ ಮುಂದಿನ ಒಂದು ಕಂಟೆಂಟನ್ನು ನಾವು ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಆದಾನದ ಬೆಲೆಯಲ್ಲಾಗುವ ಬದಲಾವಣೆಯು ಉದ್ಯಮ ಘಟಕದ ಪೂರೈಕೆ ರೇಖೆಯ ಮೇಲೆ ಪ್ರಭಾವ ಬೀರುತ್ತದೆ, ಹೌದಾ. ಸೊ ಆದಾನದ ಬೆಲೆಯಲ್ಲಿ ಏನಾದರೂ ಚೇಂಜಸ್ ಆದರೆ ಅಂದರೆ ಯಾವುದು ಲೇಬರ್ ಫೋರ್ಸ್ನಲ್ಲಿ ಆಗಿರ್ಬೋದು ಆರ್ ಕ್ಯಾಪಿಟಲ್ ಫೋರ್ಸ್ನಲ್ಲಿ ಆಗಿರ್ಬೋದು, ಬಂಡವಾಳದಲ್ಲಾಗಿರ್ಬೋದು ಅಥವಾ ಸೊ ಯಾವುದು ಅಂದರೆ ಶ್ರಮದಲ್ಲಾಗಿರ್ಬೋದು, ಹೌದಾ. ಸೊ ಅಲ್ಲಿ ಏನಾದರೂ ಬದಲಾವಣೆ ಆಯ್ತಂದ್ರೆ ಆ ಒಂದು ಬೆಲೆಯಲ್ಲಿ ಸೊ ಅವಾಗ ಏನಾಗ್ತದೆ, ಉದ್ಯಮ ಘಟಕದ ಪೂರೈಕೆ ರೇಖೆ ಮೇಲೆ ಕೂಡ ಇದು ಪ್ರಭಾವ ಬೀರುವಂಥ ಒಂದು ಸನ್ನಿವೇಶ, ಹೌದಾ. ಸೊ ಒಂದು ಉತ್ಪಾದನಾ ಘಟಕದ ಬೆಲೆ ಉದಾಹರಣೆಗೆ ಶ್ರಮಿಕರ ಕೂಲಿ ಹೆಚ್ಚಾದರೆ, ಹೌದಾ, ಉತ್ಪಾದನಾ ವೆಚ್ಚವು ಹೆಚ್ಚಾಗುತ್ತದೆ. ಯಾಕಂದರೆ ಸೊ ವೇಜ್ ರೇಟ್ ಏನಾಗಿರುತ್ತೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ. ಸೊ ಈ ರೀತಿಯಾಗಿ ನಾವು ತೆಗೆದುಕೊಳ್ಬೋದು, ಹೌದಾ. ಸೊ ಇಲ್ಲಿ ವೇಜ್ ರೇಟ್ ನೋಡಿ. ಸೊ ವೇಜ್ ರೇಟ್ ಯಾವ ರೀತಿಯಾಗಿ ಡಿಸೈಡ್ ಆಗ್ತದೆ ಅಂದರೆ ಮೊದಲ ಸೊ ಇಲ್ಲಿ ಏನಾಗ್ತಾ ಇದೆ, ಈ ವೇಜ್ ರೇಟ್ ಈ ರೀತಿಯಾಗಿ ಫಿಕ್ಸ್ ಆಗಿರುತ್ತೆ. W ಅಂತ ಹೇಳಿ ನಾವು ಅದನ್ನು ತೊಗೊಳ್ತಾ ಇದ್ದೀವಿ. ಇಲ್ಲಿ ಕ್ವಾಂಟಿಟಿ ಇದೆ, ಹೌದಾ. ಸೊ ಇಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ. ಇದನ್ನೇ ಏನಾದರೂ ಸಪೋಸ್ ಇನ್ ಕೇಸ್ ಸೊ ಹೆಚ್ಚಿಗಾಯಿತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಸೊ ವೇಜ್ ರೇಟ್ W1 ಇಲ್ಲಿ ಮೇಲ್ಗಡೆ ಬಂತು ಅಂದರೆ ಅವಾಗ ಏನಾಗ್ತಾ ಇದೆ, ಸೊ ಇಲ್ಲಿ ಬದಲಾವಣೆ ಆಗುತ್ತೆ. ಸೊ ವೇಜ್ ಹೆಚ್ಚಿಗಾದಂಗೆ ಅಲ್ಲಿ ಏನಾಗ್ತಾ ಇದೆ, ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಹೌದಾ. ಕ್ವಾಂಟಿಟಿ 1 ಏನಾಗುತ್ತೆ ಒಳಗಡೆ ಬರುತ್ತೆ. ಸೊ ಇಲ್ಲಿ W ಹೆಚ್ಚಾಗುತ್ತೆ. W ಅಂದರೆ ಏನು, ಶ್ರಮ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಶ್ರಮ ಹೆಚ್ಚಾದಂಗೆ ಸೊ ಶ್ರಮಿಕರ ಒಂದು ಬೆಲೆ ಹೆಚ್ಚಾದಂಗೆ ಅವರ ಒಂದು ಪ್ರಮಾಣ, ಕೂಲಿಯ ಪ್ರಮಾಣ ಹೆಚ್ಚಾಯಿತು ಅಂದರೆ ಅಲ್ಲಿ ನಾವು ಸೊ ಕ್ವಾಂಟಿಟಿಯನ್ನು ಏನು ಮಾಡಬೇಕಾಗತ್ತೆ, ಕಡಿಮೆಗೊಳಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಓಕೆ. ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಸೊ ಯಾವುದೇ ಉತ್ಪನ್ನ ಮಟ್ಟದಲ್ಲೂ ಸೀಮಾಂತ ವೆಚ್ಚದಲ್ಲಾಗುವ ಸೊ ಹೆಚ್ಚಳದಿಂದ ಉದ್ಯಮ ಘಟಕದ ಸೀಮಾಂತ ಆಗ್ಯದದು ಸೀಮಾಂತ ಅಂತ ಮಾಡ್ಕೊಳ್ಳಿ, ಹೌದಾ. ಸೀಮಾಂತ ವೆಚ್ಚದ ರೇಖೆ ಸೊ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ, ಹೌದಾ. ಆಲ್ರೆಡಿ ಅದು ಬಲಭಾಗಕ್ಕೆ ಇರ್ತದೆ, ಅದು ಇದ್ದಿದ್ದು ಎಡಭಾಗಕ್ಕೆ ಬರುವಂಥ ಸಾಧ್ಯತೆ ಇದೆ, ಹೌದಾ. ಯಾಕಂದರೆ ಆಲ್ರೆಡಿ ಕೂಲಿ ರೇಟ್ ಹೆಚ್ಚಿಗಾಗಿದೆ ಅಂತ ಅರ್ಥ. ಆದುದರಿಂದ ಉದ್ಯಮ ಘಟಕವು ಕಡಿಮೆ ಪ್ರಮಾಣದಲ್ಲಿ ಉತ್ಪನ್ನದ ಘಟಕಗಳನ್ನು ಪೂರೈಸುತ್ತದೆ. ಯಾಕಂದರೆ ಆಲ್ರೆಡಿ ಏನಾಗ್ತಾ ಇದೆ, ಅಲ್ಲಿ ವೇಜ್ ರೇಟ್ನು ಕೂಡ ಹೆಚ್ಚಿಗಿದೆ, ಹಾಗಾಗಿ ಅದು ಏನಾಗ್ತಾ ಇದೆ, ಅಲ್ಲಿ ಚೇಂಜಸ್ ಮಾಡ್ಬೋದು ಅನ್ನೋವಂಥದ್ದು, ಹೌದಾ. ನೆಕ್ಸ್ಟ್
ನೋಡಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಮೂರನೇ ಒಂದು ಪಾಯಿಂಟು ಸರ್ಕಾರದ ನೀತಿ ಅಥವಾ ಘಟಕದ ತೆರಿಗೆ ವಿಧಿಸುವಿಕೆ ಅಂತ. ಸರ್ಕಾರದ ತೆರಿಗೆ ಅಂತಂದರೆ ಆಲ್ರೆಡಿ ನಿಮಗೆ ಮೊದಲು ಹೇಳ್ದಂಗೆ, ಸೊ ಸರ್ಕಾರ ಏನಾದರೂ ಒಂದು ವೇಳೆ ತೆರಿಗೆಯನ್ನು ಹೆಚ್ಚಿಗೆ ಮಾಡಿತ್ತು ಅಂತಂದರೆ ಅವಾಗ ಏನಾಗ್ತಾ ಇದೆ, ಅದು ಬಲಗಡೆ ಇದ್ದಿದ್ದು ಎಡಗಡೆಗೆ ಪಲ್ಲಟಗೊಳ್ಳುತ್ತೆ. ಹೌದಾ? ಯಾಕಂದರೆ ಅಲ್ಲಿ ತೆರಿಗೆ ಹೆಚ್ಚಿಗೆ ಮಾಡೋದ್ರಿಂದ ಯಾವ ರೀತಿಯಾಗಿ ವೇಜಸ್ ರೇಟ್ ಹೆಚ್ಚಿಗೆ ಆಗಿತ್ತಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಸೊ ಅದಕ್ಕೆ ಅದು ಬಲಭಾಗಕ್ಕೆ ಇದ್ದಿದ್ದು ಎಡಭಾಗಕ್ಕೆ ಪಲ್ಲಟಗೊಳ್ಳುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು. ಅದಕ್ಕಾಗಿ ಸರ್ಕಾರ ಸೊ ಜಾಸ್ತಿ ಪ್ರಮಾಣದಲ್ಲಿ ಬೆಲೆ ಯಾವುದೇ ರೀತಿಯಂಥ ಒಂದು ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡುವುದಿಲ್ಲ ಸರ್ವೇ ಸಾಮಾನ್ಯವಾಗಿ. ನೋಡಿ, ಸರಕು ಉತ್ಪಾದನೆಯ ಪ್ರತಿ ಘಟಕದ ಮೇಲೆ ವಿಧಿಸುವ ತೆರಿಗೆಯನ್ನು ಘಟಕ ತೆರಿಗೆ ಎನ್ನುತ್ತೇವೆ. ನೋಡಿ, ಸೊ ಘಟಕ ತೆರಿಗೆ ಅಂದ್ರೇನು? ಸೊ ಪ್ರತಿ ಉತ್ಪಾದನೆ ಮಾಡುವಂಥ ಒಂದು ಪ್ರತಿ ಘಟಕದ ಮೇಲೆ ಸೊ ವಿಧಿಸಲಾಗುವಂಥ ತೆರಿಗೆಯನ್ನು ಸೊ ನಾವು ಇಲ್ಲಿ ಏನು ಕರಿತಾ ಇದ್ದೀವಿ, ತೆರಿಗೆ ಅಂತ ಕರಿತಾ ಇದ್ದೀವಿ, ಘಟಕದ ತೆರಿಗೆ ಅಂತ ಕರಿತೀವಿ. ಇದು ಒಂದು ಅಂಕಕ್ಕೆ ನಿಮಗೆ ಬರುವಂಥ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಸೊ ಸರ್ಕಾರ ಈ ತೆರಿಗೆಯನ್ನು ಹೆಚ್ಚಿಸಿದಾಗ ಸೀಮಾಂತ ವೆಚ್ಚವು ಹೆಚ್ಚಾಗುವುದರಿಂದ ಪೂರೈಕೆ ರೇಖೆಯು ಎಡಭಾಗಕ್ಕೆ, ನೋಡಿ ನಾ ಹೇಳ್ದಲ್ಲ, ಸೊ ಎಡಭಾಗಕ್ಕೆ. ಯಾಕಂತಂದರೆ ನಿಮಗೆ ಇಲ್ಲಿ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ, ಈ ರೀತಿ ಒಂದು ಕರ್ವ್ ಇದೆ ಅಂತ ಇಟ್ಕೊಳ್ಳಿ. ಸೊ ಆಲ್ರೆಡಿ ಸಪ್ಲೈ ಕರ್ವ್ ಇಲ್ಲಿ 1 ಇದೆ. ಸೊ ಇದಕ್ಕೆ ನಾವು ಏನು ಕರಿತಾ ಇದ್ದೀವಿ, PT ಅಂತ ಕರಿಬೋದು. PT ಅಂದರೆ ಆರಂಭಿಕ ಒಂದು ಬೆಲೆಯ ಸೊ ಒಂದು ಟ್ಯಾಕ್ಸ್ ಪ್ರಮಾಣ ಅಂತ ಹೇಳಿ. ಅದೇ ರೀತಿಯಾಗಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸೊ ಇಲ್ಲಿ ಮುಂದೆ ಈ ರೀತಿ S1 ಇಲ್ಲಿ ಮೇಲೆ ಬರ್ಬೋದು. ಸಾರಿ, ಇಲ್ಲಿ S1 ಅಂತ ತೊಗೊಂಡು ಆಲ್ರೆಡಿ S2 ಅಂತ ತೊಗೊಳ್ಳೋಣ. ಅವಾಗ ಏನಾಗ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ PT2 ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಹೌದಾ, P2. ಸೊ ಅದಕ್ಕೋಸ್ಕರ ಅಲ್ಲಿ ಏನಾಗ್ತಾ ಇದೆ, S1 ಕೆಳಗಿತ್ತು, ಸೊ S2 ಏನಾಗ್ತಾ ಇದೆ, ಮೇಲ್ಗಡೆ ಇದೆ. ಹಾಗಾಗಿ ಸೊ ಎಡದಿಂದ ಬಲಕ್ಕೆ ಪಲ್ಲಟಗೊಳ್ಳುವಂಥ ಒಂದು ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಎಸ್. ಸೊ ಹಾಗಾಗಿ ಸೊ ಮೇಲ್ಮುಖವಾಗಿ ಪಲ್ಲಟ ಹೊಂದುತ್ತದೆ ಮತ್ತು ಇದರಿಂದಾಗಿ ಕೆಲವೇ ಪ್ರಮಾಣದ ಘಟಕಗಳು ಪೂರೈಕೆ ಆಗುತ್ತವೆ. ಸೊ ಮೊದಲು ಏನು ನಾವು ಉತ್ಪಾದನೆ ಮಾಡೀವಿ ಅದಷ್ಟೇ ನಾವು ಏನು ಮಾಡ್ತಾ ಇದ್ದೀವಿ, ಸಪ್ಲೈ ಮಾಡೋಕ್ಕೆ ರೆಡಿ ಆಗ್ತೀವಿ. ಯಾಕಂದರೆ ಟ್ಯಾಕ್ಸ್ ಹೆಚ್ಚಳ ಆದಂಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಬರುವುದಿಲ್ಲ. ಎಸ್, ಹೌದು. ನೋಡಿ, ಒಂದು ನಿಮಿಷ ಸ್ನೇಹಿತರೆ, ಸ್ವಲ್ಪ ಮಾರ್ಕ್ ಇದಾಗ್ತಾ ಇದೆ, ಮಿಸ್ ಆಗ್ತಾ ಇದೆ. ಎಸ್, ಕರೆಕ್ಟ್. ಓಕೆ, ಉದ್ಯಮ ಘಟಕದ ಗುರಿ ನೋಡಿ. ಸೊ ಇಲ್ಲಿ ಸೊ ನೀವು 3 ಪಾಯಿಂಟ್ಸನ್ನು ಬರೆದು ನಡೀತೆ. ಇಲ್ಲಿ ನಾನು 5 ಪಾಯಿಂಟ್ಸನ್ನು ತೊಗೊಂಡಿದ್ದೀನಿ. ನಮ್ಮ ಮಕ್ಕಳಿಗೂ ಕೂಡ ನಾನು ಅಷ್ಟೇ ಮಾಡಿಸಿರೋದು. ಹಾಗಾಗಿ ಸೊ ನೀವು ಕೂಡ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದಾ? ಸೊ ಉದ್ಯಮ ಘಟಕದ ಗುರಿ, ಉದ್ಯಮ ಘಟಕದ ಗುರಿಯು ಪೂರೈಕೆ ರೇಖೆಯ ಪ್ರಮುಖ ನಿರ್ಧಾರಕವಾಗಿದೆ. ಯಾಕಂದರೆ ಉದ್ಯಮ ಘಟಕದ ಏನು ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಕಡಿಮೆ ಪ್ರಮಾಣದಲ್ಲಿ ಸೊ ಬೆಲೆಗಳನ್ನು ಯಾವುದೋ ಒಂದು ಕೂಲಿಯನ್ನು ನಿರ್ಧಾರ ಆಗಬೇಕು, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಟ್ಯಾಕ್ಸನ್ನು ಕಟ್ಟಬಾರ್ದು ಅನ್ನುವಂಥ ಒಂದು ಸೊ ಉದ್ಯಮ ಘಟಕದ ಒಂದಿಷ್ಟು ಉದ್ದೇಶವಾಗಿರುತ್ತೆ, ನೆನಪಿಟ್ಕೊಳ್ಳಿ. ಸೊ ಹಾಗಾಗಿ ಸೊ ಉದ್ಯಮ ಘಟಕದ ಉದ್ದೇಶ ಗರಿಷ್ಠ ಲಾಭವನ್ನು ಗಳಿಸುವುದಾಗಿದೆ. ಹೌದಾ? ಸೊ ಗರಿಷ್ಠ ಲಾಭ ಯಾವಾಗ ಬರುತ್ತೆ ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಆಲ್ರೆಡಿ ಗೊತ್ತಿದೆ, ಪೈ =TR ಹೇಳಿ STC ಅಂತ. ಅಂದರೆ ಇಲ್ಲಿ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬೇಕು ಅಂತಂದರೆ, ಸೊ ಇಲ್ಲಿ TR ಅಂದರೆ ಪೈಯನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ TR ಏನಾಗಿದೆ, 100 ಇದೆ ಅಂತ ಇಟ್ಕೊಳ್ಳಿ. ಹೌದಾ, 100 ಇದೆ. ಸೊ ಇಲ್ಲಿ TC ಎಷ್ಟು ಆಗ್ತಾ ಇದೆ ಅಂದರೆ ಜಸ್ಟ್ ಏನಾಗ್ತಾ ಇದೆ ಅಂತಂದರೆ 40 ಅಷ್ಟು ಟೋಟಲ್ ಕಾಸ್ಟ್ ಆಗ್ತಾ ಇದೆ. ಹಾಗಾದರೆ ಉಳಿತು ಎಷ್ಟು? ಸೊ ಉಳಿತದ್ದು ಎಷ್ಟು ಅಂತಂದರೆ 100ರಲ್ಲಿ ಸೊ 40 ಕಳೆದ್ರೆ 60 ಉಳಿತಾ ಇದೆ. ಹಾಗಾದರೆ ಆ ಒಂದು ಕಂಪನಿಯ ಒಂದು ಪ್ರಾಫಿಟ್ ಎಷ್ಟಿದೆ ಅಂದರೆ ನೆಟ್ಟು ನಿವ್ವಳ ಲಾಭ 60. ಹೌದಾ? ಇದಕ್ಕೆ ನಾವು ಏನು ಕರಿತಾ ಇದ್ದೀವಿ, ಗರಿಷ್ಠ ಲಾಭ ಅಂತ. ಸಾಮಾನ್ಯ ಲಾಭ ಅಂತಂದ್ರೆ ಏನು, 10, 5, 8, ಸೊ 7 ಈ ಒಂದು ರೇಂಜ್ನಲ್ಲಿ ಬರುತ್ತೆ. ಹೌದಾ? ಸೊ ಎವರೇಜ್ ಒಂದು ಇದರಲ್ಲಿ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಸೊ ಅನ್ಕೊಂಡಿಕ್ಕಿಂತಲೂ ಜಾಸ್ತಿ ಬರುವಂಥದ್ದು. ಅದಕ್ಕೆ ನಾವು ಇದನ್ನು ಅಸಾಧಾರಣ ಲಾಭ ಅಥವಾ ಗರಿಷ್ಠ ಲಾಭ ಅಂತೇಳಿ ನಾವು ಅದನ್ನು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ನೋಡಿ, ಸೊ ಗರಿಷ್ಠ ಲಾಭ ಓಕೆ ಗಳಿಸುವುದಾಗಿದ್ದರೆ ಆವಾಗ ಉದ್ಯಮ ಘಟಕವು ಪೂರೈಕೆಯನ್ನು ಹೆಚ್ಚಿಸಿ ಸೊ ಗರಿಷ್ಠ ಲಾಭವನ್ನು ಗಳಿಸಲು ಪ್ರಯತ್ನಿಸುತ್ತದೆ. ಯಾಕಂದರೆ ಅದಕ್ಕೆ ಮೇಲಿನ ಉದ್ದೇಶ ಏನಾಗಿದೆ, ಗರಿಷ್ಠ ಲಾಭವನ್ನು ಗಳಿಸೋದಿದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದೆಲ್ಲನೂ ಕೂಡ ಮಾರಾಟ ಮಾಡಬೇಕು. ಎಸ್, ಹೌದಾ? ಒಂದು ವೇಳೆ
ಹೌದಾ. ಒಂದು ವೇಳೆ ಉದ್ಯಮ ಘಟಕವು ಗಂಡಾಂತರವನ್ನು ಕನಿಷ್ಠಗೊಳಿಸಿಕೊಳ್ಳುವ ಹೌದಾ ಉದ್ದೇಶವನ್ನು ಹೊಂದಿದ್ದರೆ ಉತ್ಪಾದನೆಯ ಕಡಿಮೆ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಪೂರೈಸುತ್ತದೆ. ಯಾಕೆ ನಾವು ರಿಸ್ಕ್ ತೊಗೋಬೇಕಪ್ಪ ಅಂತಂತಂದರೆ ರಿಸ್ಕ್ ತೊಗೋಬೇಕು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಚಾಲೆಂಜಸ್ ಅನ್ನು ತೆಗೆದುಕೊಂಡು ಮುಂದೆ ಅದನ್ನು ಫೇಸ್ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ಳುತ್ತೆ. ಕೆಲವು ಕಂಪನಿ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ರೀತಿಯಂಥ ಗಂಡಾಂತರ ಬರಬಾರ್ದು, ರಿಸ್ಕನ್ನು ತೊಗೋಬಾರ್ದು, ಹೈ ರಿಸ್ಕ್ ತೊಗೊಳ್ಬಾರ್ದು ಅಂತಂದರೆ ಅಲ್ಲಿ ಅದಕ್ಕೆ ನಾರ್ಮಲ್ ಪ್ರಾಫಿಟೇ ಸಿಗುತ್ತಾ ಇರುತ್ತೆ. ಅಲ್ಲಿ ಏನಾಗುತ್ತಾ ಇದೆ, ಸಾಮಾನ್ಯವಾದಂಥ ಲಾಭವನ್ನು ಗಿಟ್ಟಿಸ್ಕೊಳ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಂಥ ಗಂಡಾಂತರವನ್ನು ಅದು ಫೇಸ್ ಮಾಡುವುದಿಲ್ಲ ಅಂತ ಅರ್ಥ. ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ ಅಲ್ಲಿ ಏನು ಮಾಡ್ತಾ ಇದೆ, ಉತ್ಪಾದನೆ ಮಾಡಿದ್ದು ಅದನ್ನು ಮಾರಾಟ ಮಾಡ್ತಾ ಇದೆ. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ಸ್ಗಳು ಬರುವುದಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಲಾಸ್ಟ್ ಒಂದು ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹೌದಾ. ಏನಿದೆ ನೋಡಿ, ಮಾರುಕಟ್ಟೆಯ ಸ್ವರೂಪ ಅಂತಿದೆ. ಓಕೆ. ಮಾರುಕಟ್ಟೆಯ ಸ್ವರೂಪ ಪರಿಪೂರ್ಣ ಪೈಪೋಟಿಯಲ್ಲಿ ಪೂರೈಕೆಯನ್ನು ನಿಯಂತ್ರಿಸುವಂತಹ ಯಾವುದೇ ಪ್ರವೃತ್ತಿ ಇರುವುದಿಲ್ಲ. ಯಾಕಂದರೆ ಇಲ್ಲಿ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸು ಮತ್ತು ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಇದ್ದಾರೆ. ನಿನ್ನಿನ ವಿಡಿಯೋ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಅದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಬೇಕಾಗಿರುವಂಥ ಲಕ್ಷಣಗಳನ್ನು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಧಿಕ ಸಂಖ್ಯೆ ಮಾರಾಟಗಾರರು ಇದ್ದಾರೆ, ಅಧಿಕ ಸಂಖ್ಯೆ ಅದನ್ನು ಕೊಳ್ಳುವವರು ಇದ್ದಾರೆ. ಹೌದಾ. ಎಸ್. ಇಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯಲ್ಲಿ ಪೂರೈಕೆಯನ್ನು ನಿಯಂತ್ರಿಸುವಂಥ ಯಾವುದೇ ಪ್ರವೃತ್ತಿ ಇರುವುದಿಲ್ಲ. ಕೈಗಾರಿಕೆಯಲ್ಲಿನ ಉದ್ಯಮ ಘಟಕದ ಸಂಖ್ಯೆಗಳು ಹೆಚ್ಚಾದಂತೆ ಪೂರೈಕೆಯು ಹೆಚ್ಚಾಗುತ್ತದೆ ಮತ್ತು ಉದ್ಯಮ ಘಟಕಗಳ ಸಂಖ್ಯೆ ಕಡಿಮೆ ಆದಂತೆ ಪೂರೈಕೆಯು ಕಡಿಮೆ ಆಗುತ್ತದೆ. ಹೌದಾ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆಗಳಿದೆ ಅಂತಂದರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಆಗಿದ್ದೆಲ್ಲನೂ ಕೂಡ ಅದು ಸೇಲಿಗೆ ಹೋಗಬೇಕಾಗತ್ತೆ, ಅದು ಮಾರಾಟ ಆಗುತ್ತೆ. ಹೌದಾ. ಒಂದು ವೇಳೆ ಕಂಪನಿಗಳು ಕಡಿಮೆ ಇತ್ತು ಅಂದರೆ ಅಲ್ಲಿ ಉದ್ಯಮ ಘಟಕಗಳು ಕಡಿಮೆ ಇದ್ದಾಗ ಕಡಿಮೆ ಪ್ರಮಾಣದ ಉತ್ಪಾದನೆ ಆಗುತ್ತೆ. ಹೌದಾ. ಅಲ್ಲಿ ಪೂರೈಕೆಯೂ ಕೂಡ ಕಡಿಮೆ ಆಗುತ್ತೆ ಅಂತ ಅರ್ಥ. ಎಸ್. ಇದನ್ನೇ ಕಂಟೆಂಟ, ನೀವು ಇದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಇದು ಬ್ರೀಫ್ ಆಗಿದೆ. ತಾಂತ್ರಿಕ ಜ್ಞಾನದ ಪ್ರಗತಿ ಅಂತಿದೆ, ನೆಕ್ಸ್ಟ್ ಆದಾನದ ಬೆಲೆಗಳು ಅಂತಿದೆ. ಬೇಕಾದರೆ ಇದನ್ನು ನೀವು ದೊಡ್ಡದಾಗಿ ತೆಗೆದುಕೊಳ್ಬೋದು, ಸ್ಕ್ರೀನ್ಶಾಟ್ ಹಾಕ್ಕೊಳ್ಳಿ. ಎಸ್. ಓಕೆ. ಆಮೇಲೆ ಘಟಕದ ತೆರಿಗೆ ಅಂತಿದೆ, ಇದು ಸಪ್ರೇಟಾಗಿ ಕೊಟ್ಟಿದ್ದಾನೆ. ಇಲ್ಲೊಂದು ನಿಮಗೆ ಡೇಟಾಸ್ ಕೊಟ್ಟಿದ್ದಾನೆ ನೋಡಿ, ಇದನ್ನು ನೀವು ಬೇಕಾದರೆ ನೋಡ್ಕೋಬೋದು. ಇಲ್ಲೇನಿದೆ ನೋಡ್ರಿ, ಒಂದು ಉದಾಹರಣೆ ತೆಗೆದುಕೊಂಡಿದ್ದಿದೆ. ಏನಂತಂದರೆ ಸರ್ಕಾರ ವಿಧಿಸಿದ ಟ್ಯಾಕ್ಸ್ ಅಥವಾ ತೆರಿಗೆ, ಘಟಕ ತೆರಿಗೆ ₹2 ಅಂತ ಅಂದುಕೊಳ್ಳೋಣ ಅಥವಾ ಭಾವಿಸೋಣ. ಒಂದು ಉದ್ಯಮ ಘಟಕದ ಒಂದು ಉತ್ಪನ್ನ ಪ್ರಮಾಣ 100 ಅಂತಿದೆ. ಹೌದಾ. 100 ಘಟಕಗಳು ಉತ್ಪಾದಿಸಿದ ಮಾರಾಟ ಮಾಡಿದರೆ ಆಗ ಉದ್ಯಮ ಘಟಕ ಸರ್ಕಾರಕ್ಕೆ ಏನಾಗ್ತಾ ಇದೆ ಅಂತಂದರೆ ₹200 ಅಥವಾ 200 ಘಟಕದಷ್ಟು ತೆರಿಗೆನ ಪಾವತಿಸಬೇಕಾಗುತ್ತೆ. ಆವಾಗ ಏನಾಗ್ತಾ ಇದೆ, ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅವಾಗ ಏನಾಗ್ತಾ ಇದೆ, ಅದನ್ನು ಮಾರುಕಟ್ಟೆಗೆ ಬಿಡುತ್ತೆ. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಟ್ಯಾಕ್ಸು ಮೊದಲು ₹2 ಫಿಕ್ಸ್ ಮಾಡಿದೆ. ಮೊದಲೇ ₹1 ಕೊಟ್ಟು ಆಮೇಲೆ ₹2 ನಾವು ಕೊಟ್ಟಾಗ ಆಟೋಮೆಟಿಕ್ಕಾಗಿ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಾಗತ್ತೆ ಆ ಒಂದು ಹಿನ್ನೆಲೆಯಲ್ಲಿ. ಹಾಗಾಗಿ ಅದನ್ನು ಏನಾಗ್ತಾ ಇದೆ, ಬಲಗಡೆ ಇದ್ದಿದ್ದು ಎಡಗಡೆಗೆ ಪಲ್ಲಟಗೊಳ್ಳುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು. ಇದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದು. ಇದು ನನ್ನ ಯೂಟ್ಯೂಬ್ ಚಾನಲ್ಸು, ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ 1776 ಅಂತ. ದಯವಿಟ್ಟು ಇದನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಮತ್ತು ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ದಯವಿಟ್ಟು ಫಾರ್ವರ್ಡ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ನಮಸ್ಕಾರ.